ಈ ನಡುವೆ ಅರುಣಾಚಲ ಪ್ರದೇಶದಲ್ಲಿ ಮತ್ತೆ ಅರಳಿದ ಕಮಲ. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿದೆ. ಬಿಜೆಪಿಗೆ ನಿನ್ನೆ ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಈಗ ಮತ್ತೊಂದು ಸಂತಸದ ಸುದ್ದಿ ಅಂತ ಹೇಳಿದ್ರೆ, ಅರುಣಾಚಲ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ 60 ಸ್ಥಾನದಲ್ಲಿ 46 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಆದರೆ ವಿಪರ್ಯಾಸ ಅಂತಂದ್ರೆ ಕೇವಲ 1 ಸ್ಥಾನದಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿರೋದು. ಇತರೆ ಅಭ್ಯರ್ಥಿಗಳು 13 ಸ್ಥಾನದಲ್ಲಿ ಗೆದ್ದಿದ್ದಾರೆ. 50 ಸ್ಥಾನಗಳಿಗೆ ನಡೆದಿದ್ದಂತಹ ವಿಧಾನಸಭಾ ಚುನಾವಣೆ ಈಗಾಗಲೇ 10 ಸ್ಥಾನ ಅವಿರೋಧವಾಗಿ ಗೆದ್ದಿರುವಂತಹ ಬಿಜೆಪಿ ಅರುಣಾಚಲ ಪ್ರದೇಶದಲ್ಲಿ ಕಮಲ ಮತ್ತೆ ಅರಳಿದೆ. ಸೊ ಇದು ಸದ್ಯಕ್ಕೆ ಅರುಣಾಚಲ ಪ್ರದೇಶದಲ್ಲಿ ಒಟ್ಟು ಸ್ಥಾನ ಇರುವಂಥದ್ದು 60. ಅದರಲ್ಲಿ ಆಲ್ರೆಡಿ 10 ಅವಿರೋಧವಾಗಿ ಆಯ್ಕೆ ಆಗಿದ್ವು. ಓವರಾಲ್ ಈಗ ಟ್ಯಾಲಿಯನ್ನು ನೋಡಿದ್ರೆ 46 ಕ್ಷೇತ್ರಗಳಲ್ಲಿ ಒಂದು ರೀತಿ ಪ್ರತಿಸ್ಪರ್ಧೆನೇ ಇಲ್ಲದ ರೀತಿಯಾಗಿ ಅಲ್ಲಿ ಬಿಜೆಪಿ ಗೆದ್ದಿದೆ. ಕಾಂಗ್ರೆಸ್ ಕೇವಲ 1 ಸೀಟ್ಗೆ ಸೀಮಿತವಾಗಿದೆ. ಹಾಗೆ ಸಿಕ್ಕಿಂ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗಿದೆ. ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾಗೆ ಜೈ ಎಂದ ಮತದಾರ. 32 ಸ್ಥಾನಗಳ ಪೈಕಿ 31 ಸ್ಥಾನಗಳಲ್ಲಿ ಎಸ್ಕೆಎಂ ಜಯಬೇರಿಯನ್ನ ಸಾಧಿಸಿದೆ. ಕೇವಲ 1 ಸ್ಥಾನದಲ್ಲಿ ಎಸ್ಟಿಎಫ್ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಇಲ್ಲೂ ಕೂಡ ನಾವೊಂದು ಗಮನಿಸಬೇಕು, ಬಿಜೆಪಿ ಬೆಂಬಲಿತ ಪಕ್ಷ ಆಗಿರುವಂತಹ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ. ಹಾಗಾಗಿ ಇಲ್ಲೂ ಕೂಡ ಬಿಜೆಪಿಗೆ ಅಥವಾ ಎನ್ಡಿಎ ಮೈತ್ರಿಕೂಟಕ್ಕೆ ಮೇಲುಗೈ ಆಗಿದೆ. ಕೇವಲ ಲೋಕಸಭಾ ಮಾತ್ರ ಅಲ್ಲ, ಈ ಬಾರಿ ವಿಧಾನಸಭಾ ನಾವು ನೋಡಿದ್ರು ಕೂಡ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ ಎರಡೂ ಕಡೆ ಕೂಡ ಬಿಜೆಪಿಗೆ ಮೇಲುಗೈ ಆಗಿದೆ. ಸಿಕ್ಕಿಂನಲ್ಲಿ 31, ಎಸ್ಕೆಎಂಗೆ ಎಸ್ಟಿಎಫ್ಗೆ ಕೇವಲ 1 ಸೀಟ್ ಸಿಕ್ಕಿದೆ.